ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಲೈಂಗಿಕ ಕಿರುಕುಳದ ಹಗರಣದಲ್ಲಿ ಸಿಲುಕಿ ವಿದೇಶದಲ್ಲಿ ನಾಪತ್ತೆಯಾಗಿದ್ದ ಪ್ರಜ್ವಲ್ ರೇವಣ್ಣ ಇದೀಗ ಪ್ರತ್ಯಕ್ಷರಾಗಿದ್ದಾರೆ. 1 ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. ವಿದೇಶದಲ್ಲೇ ಇದ್ದುಕೊಂಡು ವಿಡಿಯೋ ಸಂದೇಶ ಕಳಿಸಿರುವ ಪ್ರಜ್ವಲ್ ರೇವಣ್ಣ ತಮ್ಮ ಕುಟುಂಬದ ಕ್ಷಮೆಯನ್ನು ಕೇಳಿದ್ದಾರೆ. ಇದು ನನ್ನ ವಿರುದ್ಧ ನಡೆದ ಷಡ್ಯಂತ್ರ ಅಂತ ತಿಳಿಸಿದ್ದಾರೆ. ಮೇ 26ಕ್ಕೆ ಫಾರಿನ್ಗೆ ಹೋಗೋದು ಮೊದಲೇ ಫಿಕ್ಸ್ ಆಗಿತ್ತು. ನಾನು ಹೋಗುವ ದಿನ ನನ್ನ ಮೇಲೆ ಕೇಸ್ ಆಗಿರಲಿಲ್ಲ. ನನ್ನ ಮೇಲೆ ಆರೋಪ ಬರುತ್ತಿದ್ದಂತೆ ರಾಹುಲ್ ಗಾಂಧಿ ಹಾಗೂ ಇತರೆ ಕಾಂಗ್ರೆಸ್ ನಾಯಕರು ಇದನ್ನು ಪ್ರಚಾರ ಮಾಡಿದರು, ರಾಜಕೀಯ ಪಿತೂರಿ ಮಾಡಿದರು. ಇವೆಲ್ಲ ತಿಳಿದು ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಐಸೋಲೇಷನಲ್ಲಿ ಇದ್ದೆ ಅಂತ ಪ್ರಜ್ವಲ್ ರೇವಣ್ಣ ತಿಳಿಸಿದ್ದಾರೆ. ಮೊದಲನೇದಾಗಿ ನನ್ನ ತಂದೆ, ತಾಯಿ, ತಾತ ಕುಮಾರಣ್ಣನ ಕ್ಷಮೆ ಕೇಳುವೆ ಅಂತ ತಿಳಿಸಿದ್ದಾರೆ. ನಾಡಿನ ಜನತೆಗೆ ಹಾಗೂ JDS ಕಾರ್ಯಕರ್ತರಲ್ಲಿ ಕ್ಷಮೆ ಕೇಳುವುದಾಗಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಏಪ್ರಿಲ್ 26ಕ್ಕೆ ಚುನಾವಣೆ ನಡೆಯಿತು. ಆ ದಿನ ನನ್ನ ಮೇಲೆ ಯಾವುದೇ ಕೇಸ್ ಆಗಿರಲಿಲ್ಲ, SIT ಕೂಡ ರಚನೆ ಆಗಿರಲಿಲ್ಲ ಅಂತ ತಿಳಿಸಿದ್ದಾರೆ. ಏಪ್ರಿಲ್ 26ಕ್ಕೆ ಫಾರಿನ್ಗೆ ಹೋಗೋದು ಮೊದಲು ನಿರ್ಧಾರ ಆಗಿತ್ತು, ಹಾಗಾಗಿ ನಾನು ಫಾರಿನ್ಗೆ ಹೋದೆ ಅಂತ ಸ್ಪಷ್ಟಪಡಿಸಿದ್ದಾರೆ. 2-3 ದಿನದ ಬಳಿಕ ನ್ಯೂಸ್ ಚಾನಲ್ ನೋಡಿ ಮಾಹಿತಿ ಸಿಕ್ತು. SIT ನೋಟಿಸ್ ಕೂಡ ನನಗೆ ಸಿಕ್ತು. ಅದಕ್ಕೆ ನಾನು ಟ್ವಿಟರ್ ಮತ್ತು ಲಾಯರ್ ಮೂಲಕ 7 ದಿನ ಕಾಲಾವಕಾಶ ಕೇಳಿದೆ. ಅದಾದ ಮೇಲೆ ರಾಹುಲ್ ಗಾಂಧಿ ಹಾಗೂ ಇತರೆ ನಾಯಕರು ಇದನ್ನು ಪ್ರಚಾರ ಮಾಡಿದರು. ನನ್ನ ವಿರುದ್ಧ ರಾಜಕೀಯ ಪಿತೂರಿ ಮಾಡಿದರು. ಡಿಪ್ರೆಷನ್ಗೆ ಹೋಗಿ ಐಸೋಲೇಷನಲ್ಲಿ ಇದ್ದೆ ಅಂತ ತಿಳಿಸಿದ್ದಾರೆ. ಹಾಸನದಲ್ಲಿ ಕೆಲವು ಶಕ್ತಿಗಳು ಒಟ್ಟಿಗೆ ಸೇರಿ ರಾಜಕೀಯ ಪಿತೂರಿ ಮಾಡಿದರು. ರಾಜಕೀಯವಾಗಿ ಬೆಳೆಯುತ್ತಿದ್ದೇನೆ, ಮುಗಿಸಬೇಕು ಅಂತ ಒಂದು ಷಡ್ಯಂತ್ರವನ್ನು ಮಾಡಿದರು. ಇದರಿಂದ ಆಘಾತನಾಗಿ ನಾನೇ ಸ್ವಲ್ಪ ದೂರ ಇದ್ದೆ. ಇದರ ಬಗ್ಗೆ ಯಾರೂ ತಪ್ಪು ತಿಳಿಯಬೇಡಿ ಅಂತ ತಿಳಿಸಿದ್ದಾರೆ. ಇದೇ ಮೇ 30ರಂದು ನಾನೇ ಖುದ್ದಾಗಿ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ SIT ಮುಂದೆ ಬಂದು ವಿಚಾರಣೆಗೆ ಹಾಜರಾಗುವುದಾಗಿ ಪ್ರಜ್ವಲ್ ರೇವಣ್ಣ ಇವಾಗ ಸ್ಪಷ್ಟಪಡಿಸಿದ್ದಾರೆ. ಸಂಪೂರ್ಣ ತನಿಖೆಗೆ ಸಹಕಾರವನ್ನು ನೀಡುತ್ತೇನೆ, ಇದಕ್ಕೆ ಸರಿಯಾದ ಉತ್ತರವನ್ನು ಸಹ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಕಾನೂನು ಹೋರಾಟ ಮಾಡ್ತೇನೆ, ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅಂತ ಇವಾಗ ತಿಳಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಬರೋಬ್ಬರಿ 1 ತಿಂಗಳ ನಂತರ ಇವಾಗ ವಿಡಿಯೋವನ್ನು ರಿಲೀಸ್ ಮಾಡಿ ಪ್ರತ್ಯಕ್ಷರಾಗಿದ್ದಾರೆ. ನೋಡಬೇಕು ಮೇ 31ರಂದು ಅವರು ನಮ್ಮ ಒಂದು ಭಾರತ ದೇಶಕ್ಕೆ ಬರ್ತಾರೋ ಇಲ್ವೋ, ಇಲ್ಲ ಮತ್ತೆ ಇದೇ ಥರ ಕಣ್ಣ ಮುಚ್ಚಾಲೆ ಆಟ ಆಡ್ತಾರ ನೋಡಬೇಕಾಗಿದೆ. ಇದಾಗಿತ್ತು ಇವಾಗಿನ ವಿಶೇಷವಾದ ಮಾಹಿತಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.